ನ್ಯೂಸ್ಗೆ ಸ್ವಾಗತ. ಕುಂದಗೋಳ ತಾಲೂಕಿನಲ್ಲಿ ಕೇಂದ್ರ ತಂಡ ಅಧ್ಯಯನ ನಡೆಸಿದ್ರು. ರೈತರ ಜಮೀನಿನಲ್ಲಿ ನಿರ್ಮಾಣ ಮಾಡಿದ ಕೃಷಿ ಹೊಂಡ ನೋಡಲು ದೆಹಲಿಯಿಂದ ತಾಲೂಕಿನ ಗೂಡನಕಟ್ಟಿ ಗ್ರಾಮದ ಸೋಮರಾಯಪ್ಪ, ಬಸಪ್ಪ, ಯೋಗಪ್ಪನವರ ಇವರ ಜಮೀನಿನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಮಂಜೂರಾದ 75 ಬೋಟು ಅಗಲವಾದ ಕೆರೆಯನ್ನ ದೆಹಲಿ ತಂಡ ಮಳೆಯೆನ್ನದೆ ಪರಿಶೀಲನೆ ಮಾಡಿ ರೈತರು ಉತ್ತಮ ಕೆರೆಯನ್ನ ನಿರ್ಮಿಸಿಕೊಂಡಿದ್ದು, ಈಗಾಗಲೇ ಕೆರೆಯು ತುಂಬಿದ್ದು ಕೆರೆಯಿಂದ ಅವರು ತಮ್ಮ ಉಪಜೀವನಕ್ಕಾಗಿ ತೆಂಗು ಮತ್ತು ಕಾಯಿ ಪಲ್ಯಗಳನ್ನು ಬೆಳೆಯಬಹುದು ಎಂದು ದೆಹಲಿ ಕೇಂದ್ರ ಜಲಶಕ್ತಿ ಸಚಿವಾಲಯದ ಸಹಾಯಕ ನಿರ್ದೇಶಕ ಅಧಿಕಾರಿ ಗಣೇಶ್ ಕುಮಾರ್ ಜಿ ಅವರು ಹೇಳಿದರು. ಕೇಂದ್ರ ಜಲಶಕ್ತಿ ತಂಡವು ಗುರುವಾರ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಜಲಸಂಪನ್ಮೂಲ ಕಾಮಗಾರಿಗಳನ್ನು ತಾಲೂಕಿನ ಗೂಡನಕಟ್ಟಿ ಗ್ರಾಮದ ಕೃಷಿ ಹೊಂಡ ಅತ್ಯುತ್ತಮವಾಗಿ, ನಂತರ ತೋಟಗಾರಿಕಾ ಸಹಾಯಕ ಅಧಿಕಾರಿ ಲಾವಣ್ಯ ತಹಸೀಲ್ದಾರ್ ಅವರ ಜೊತೆ ಸಮಾಲೋಚನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕುಂದಗೋಳ ಸಹಾಯಕ ನಿರ್ದೇಶಕರು ಪಾಂಡುರಂಗ ಹಟ್ಟಿ, ಸಹಾಯಕ ನಿರ್ದೇಶಕ ಉಮೇಶ್ ಉಳ್ಳಾಗಡ್ಡಿ, ತಾಂತ್ರಿಕ ಯೋಜನಾಧಿಕಾರಿ ಶಿವಾನಂದ ಚಿಂತಕಾಲ, ಜಿಲ್ಲಾ ಐಇಸಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಾಂತ್ರಿಕ ಸಿಬ್ಬಂದಿ, ವಿಎಸ್ ನಾಯ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.